ಡೈಮೆನ್ಷನ್ಗಳು ಮತ್ತೆ ಆಯಾಮಗಳು ಅಂದ್ರೆ ಪತ್ರಿ ಸರ್ ಅವರು ಮೇಲಿನ 7 ಲೋಕಗಳು, ಮಧ್ಯದಲ್ಲಿ ಭೂಮಿ, ಕೆಳಗಿನ ಒಂದು 7 ಲೋಕಗಳು. ಅದನ್ನ ನಾವು ಪುರಾಣಗಳ ಪ್ರಕಾರ ಕೂಡ ಆ ಸುರಾಸುರ ಲೋಕಗಳು, ಜನಲೋಕ, ತಪೋಲೋಕ, ಈ ತರದ್ ಹೇಳ್ತೇವೆ. ಕೆಳಗಡೆ ಇರ್ತಕ್ಕಂಥವು ಅತ್ತಳ, ವಿತಳ, ಸುತ್ತಳ, ಪಾತಾಳ, ರಸಾತಳ ಅಂತ ಇರ್ತಾರಲ್ಲ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನೋಡಿ ಮೇಡಮ್, ಈಗ ಇದು ಭೂಮಿ ಯಾವ ಹಂತದಲ್ಲಿದೆ ಅಂತಂದ್ರೆ, ಭೂಮಿ ಈಗ 4ನೇ ಡೈಮೆನ್ಷನ್ ಇಂದ 5ನೇ ಡೈಮೆನ್ಷನ್ ಹೋಗೋ ಒಂದು ಸ್ಥಿತಿಯಲ್ಲಿದೆ. ಫಸ್ಟ್ ನಾನು ನಿಮಗೆ ಡೈಮೆನ್ಷನ್ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಡೈಮೆನ್ಷನ್ ಅನ್ನೋದು ಯಾವ ರೀತಿ ನಮ್ದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಇರುತ್ತಲ್ಲ, ಆ ತರ ಇರಲ್ಲ ಡೈಮೆನ್ಷನ್. ಡೈಮೆನ್ಷನ್ ಅನ್ನೋದು ಫ್ರೀಕ್ವೆನ್ಸಿ ಪ್ರಕಾರ ಸಿಗುತ್ತೆ. ಈಗ ನನ್ನ ಫ್ರೀಕ್ವೆನ್ಸಿ ಅತಿ ಹೆಚ್ಚಿದೆ ಅಂತಂದ್ರೆ ನಾನು ಇಲ್ಲಿ ಕೂತಲ್ಲೇ 11ನೇದು, 12ನೇ, 13ನೇ ಡೈಮೆನ್ಷನ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದೇ ನಡೆಯುತ್ತೆ ಧ್ಯಾನದಲ್ಲಿ. ಧ್ಯಾನದಲ್ಲಿ 200, 250 ಡೈಮೆನ್ಷನ್ ಇರೋ ಸ್ಥಿತಿನೂ ಅನುಭವಿಸ್ತಾರೆ. ಯಾಕೆ? ಆ ಒಂದು ಗ್ರೂಪ್ ಮೆಡಿಟೇಷನ್ ಅಲ್ಲಿ ಫ್ರೀಕ್ವೆನ್ಸಿ ಲೆವೆಲ್ ವೆರಿ ಹೈ ಹೋಗಿರುತ್ತೆ. ಆ ಆಯಾಮಗಳಿಗೆ, ಆಯಾಮ ಬದಲಾವಣೆ ಆಗೋದಕ್ಕೆ, ಶಿಫ್ಟ್ ಆಗೋದಕ್ಕೆ ಮೇನ್ ಆಹಾರ ಯಾವುದು ಅಂದ್ರೆ ಫ್ರೀಕ್ವೆನ್ಸಿ. ಯಾವ ರೀತಿ ನಾವು ರೇಡಿಯೋದಲ್ಲಿ ಟ್ಯೂನಿಂಗ್ ಮಾಡಿದಾಗ ಕರೆಕ್ಟ್ ಆ ಒಂದು ಭಾಗದಲ್ಲಿ ಬಂದಾಗ ನಮಗೆ ಸರಿಯಾದ ಒಂದು ಹಾಡುಗಳಾಗ್ಲಿ, ವಾರ್ತೆಗಳಾಗ್ಲಿ ಸ್ಪಷ್ಟವಾಗಿ ಕೇಳಿಸುತ್ತೆ. ಇಲ್ಲ ಬೇರೆ ಕಡೆ ಇಡ್ರಿ, ಅದು ಕರ್ರ ಅಂತ ಸೌಂಡ್ ಬರುತ್ತೆ. ಎಷ್ಟು ನೋಡ್ರಿ, ಎಷ್ಟು ಕರೆಕ್ಟಾಗಿ ಟ್ಯೂನ್ ಆದ ತಕ್ಷಣ ಕರೆಕ್ಟಾಗಿ ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು. ಅದೇ ರೀತಿ ಆಯಾಮಗಳು ಬದಲಾವಣೆ ಆಗಬೇಕು ಅಂದ್ರೆ ನಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು. ನಾನು 11ನೇ ಡೈಮೆನ್ಷನ್ ಆಯಾಮವನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಆ ಫ್ರೀಕ್ವೆನ್ಸಿಗೆ ನಾನು ಮ್ಯಾಚ್ ಆಗಬೇಕು. ಮ್ಯಾಚ್ ಆದಾಗ ಮಾತ್ರ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಅಲ್ಲಿ ಆಸ್ಟ್ರಲ್ ಟ್ರಾವೆಲ್ ಮಾಡ್ಬೇಕಂದ್ರೂ ನಾನು ಆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗಬೇಕು. ಇದು ನಾನು ಸ್ವತಃ ಆಸ್ಟ್ರಲ್ ಟ್ರಾವೆಲ್ ಮಾಡಿದಾಗ ನನ್ನ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಈ ಮಾಸ್ಟರ್ಸ್ ಏನ್ ಮಾಡ್ತಾರೆ, ಗ್ರೂಪ್ ನ ಆಸ್ಟ್ರಲ್ ಟ್ರಾವೆಲ್ ಮಾಡಿಸ್ತಾರಲ್ಲ, ಅವಾಗ ಏನ್ ಮಾಡ್ತಾರೆ, ಇವರೆಲ್ಲ ಗುಂಪಿನ ಫ್ರೀಕ್ವೆನ್ಸಿಯನ್ನ ಹೆಚ್ಚು ಮಾಡ್ಬಿಡ್ತಾರೆ. ಹೆಚ್ಚು ಮಾಡಿ ಆ ಇಡೀ ಗುಂಪನ್ನೇ ಆಸ್ಟ್ರಲ್ ಟ್ರಾವೆಲ್ ಮಾಡಿಸ್ತಾರೆ. ಅದೇ ಒಂದು ಮಾಸ್ಟರ್ ಸಿಸಾರೋ ಚಾನೆಲಿಂಗ್ ಅಲ್ಲಿ ಇಡೀ ಗುಂಪನ್ನೇ ಅವರು ಆಸ್ಟ್ರಲ್ ಟ್ರಾವೆಲ್ ಮಾಡಿಸ್ತಾರೆ. ಬೇರೆ ಒಂದು ಲೋಕಕ್ಕೆ ಇಡೀ 100 ಜನ ಇರ್ಬೋದು, ಝೂಮ್ ಅಲ್ಲಿ 200 ಜನ ಇರ್ಬೋದು, ಅವ್ರನ್ನೆಲ್ಲಾರನು ಆ ಡೈಮೆನ್ಷನ್ ತಗೊಂಡೋಗ್ತಾರೆ. ಹೇಗೆ ಅಂದ್ರೆ ಅವರೆಲ್ಲರ ಫ್ರೀಕ್ವೆನ್ಸಿನ ಹೆಚ್ಚು ಮಾಡಿಸಿ ಅವ್ರನ್ನೆಲ್ಲ ಆ ಡೈಮೆನ್ಷನ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಇಲ್ಲಿ ತಗೊಂಡೋಗೋದೇನಿಲ್ಲ, ಜಸ್ಟ್ ಶಿಫ್ಟ್. ನಾವ್ ಅಂತೀವಿ ಏನು, ದ್ವಾರಗಳ ಮುಖಾಂತರ ಹೋಗ್ತಾ ಇದೀವಿ. ಇದು ಎಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಆಗುತ್ತೆ. ಯಾಕೆಂದ್ರೆ ಫ್ರೀಕ್ವೆನ್ಸಿ ಹೈ ಆಯ್ತಾ, ಅದಕ್ಕೆ ಹಂಗೆ ಶಿಫ್ಟ್ ಆಗ್ಬಿಡುತ್ತೆ. ಸ್ಯಾಟ್ರನ್ ಎಷ್ಟೋ ದೂರ ಇರ್ಬೋದು, ನಮ್ಮ ಒಂದು ಭೂಮಿಯಿಂದ ಸ್ಯಾಟ್ರನ್ ಶನಿ ಗ್ರಹ ಬಹಳ ದೂರದಲ್ಲಿ ಇರ್ಬೋದು. ಆದ್ರೆ ಡೈಮೆನ್ಷನ್ ಲೆವೆಲ್ ನಲ್ಲಿ ಆ ಸ್ಯಾಟ್ರನ್ ಗ್ರಹಕ್ಕೆ ನಾವು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಂದ್ರೆ ಇಟ್ಸ್ ಫ್ರಾಕ್ಷನ್ ಆಫ್ ಸೆಕೆಂಡ್. ಹಿಂಗ ಅನ್ಕೊಂಡ ತಕ್ಷಣ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂದ್ರೆ ಸೆಕೆಂಡ್ ನಲ್ಲಿ ಭಾಗಗಳು, ಮತ್ತೆ ಅಷ್ಟರಲ್ಲೇ ನಾವು ಶಿಫ್ಟ್ ಆಗ್ಬಿಡ್ತೀವಿ. ಅಷ್ಟು ಸ್ಪೀಡ್ ಇರುತ್ತೆ ನಮ್ಮ ಆಸ್ಟ್ರಲ್ ಬಾಡಿ. ಅದೇ ಸ್ಪೀಡು ಫಿಸಿಕಲ್ ಬಾಡಿಗೆ ಯಾರಿಗಿತ್ತು ಅಂದ್ರೆ ಮಾಸ್ಟರ್ ಹನುಮಾನಿಗಿತ್ತು. ನಮ್ಮ ಸೂಕ್ಷ್ಮ ಶರೀರ ಎಷ್ಟು ಸ್ಪೀಡಾಗಿ ಹೋಗುತ್ತೋ ಅದರಷ್ಟೇ ಸ್ಪೀಡು ಅವರ ಸ್ಥೂಲ ಶರೀರನೂ ಹೋಗ್ತಿತ್ತು. ಈ ಒಂದು ವ್ಯಕ್ತಿ ಪ್ರತ್ಯೇಕವಾದ ವ್ಯಕ್ತಿ, ಅದ್ಭುತವಾದ ವ್ಯಕ್ತಿ, ಅದ್ಭುತವಾದ ಶಕ್ತಿ ಅನ್ಬೋದು ನಾವು. ಆ ಒಂದು ಸ್ಪೀಡು ಯಾವ ಒಂದು ವ್ಯಕ್ತಿಯಲ್ಲಿ, ಯಾವ ಒಂದು ದೇವರಲ್ಲಿ ನಾವು ನೋಡಲಾರದು. ಅಷ್ಟು ಒಂದು ಅವರಿಗೆ ಅದು ವರ. ಮಾಸ್ಟರ್ ಹನುಮಾನನವರು ಅಷ್ಟು ವೇಗವಾಗಿ ಹೋಗ್ತಿದ್ರು. ಸರ್, ನನ್ಗೆ ಇವಾಗ ಏನ್ ಬಂತು ಅಂದ್ರೆ, ನನ್ಗೆ ಒಂದ್ ಪ್ರಶ್ನೆ ಇತ್ತು ಸರ್.
ಈಗ ಗೈಡೆಡ್ ಮೆಡಿಟೇಷನ್ ಮಾಡಿಸುವಾಗ ಸಾಕಷ್ಟು ಒಂದೇ ಈ ಗ್ರೂಪಲ್ಲಿ ಇದ್ದಾಗ ಗೈಡೆಡ್ ಮೆಡಿಟೇಷನ್ ಮಾಡಿಸುವಾಗ ಚಾನಲಿಂಗ್ ಮೆಸೇಜ್ ನಡೆಯುವಾಗ ಎಲ್ಲರದ್ದು ಒಂದೇ ಸ್ಥಿತಿ ಇರುತ್ತಾ ಅಂತ ಒಂದು ಪ್ರಶ್ನೆ ಇತ್ತು ಸರ್ ನನಗೆ. ಇವತ್ತು ಆ ಮಾಸ್ಟರ್ಸ್ ಫ್ರೀಕ್ವೆನ್ಸಿಯನ್ನ ಶಿಫ್ಟ್ ಮಾಡ್ತಾರೆ ಅಂತ ಕೇಳಿ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು ಸರ್. ಸಾಕಷ್ಟು ಜನರಿಗೆ ಕೂಡ ಈ ಪ್ರಶ್ನೆ ಇತ್ತು ಅನ್ಕೋತೀನಿ. ಎಸ್, ಥ್ಯಾಂಕ್ ಯು ಸರ್. ಇಲ್ಲಾದ್ರೆ ಸಾಧ್ಯನೇ ಆಗಲ್ಲ ಮೇಡಮ್. ಇಲ್ಲಾದ್ರೆ ಅವರೆಲ್ಲರನ್ನು ಆ ಡೈಮೆನ್ಷನ್ಗೆ ಶಿಫ್ಟ್ ಮಾಡೋದಕ್ಕೆ ಅವ್ರ ಫ್ರೀಕ್ವೆನ್ಸಿ ಲೆವೆಲ್ ಹೆಚ್ಚಾದಾಗ ಮಾತ್ರ ಶಿಫ್ಟ್ ಮಾಡ್ಬೋದು. ಇಲ್ಲಾಂದ್ರೆ ಅವ್ರು ಅಲೋನೇ ಆಗಲ್ಲ, ಅವರು ಆ ಒಂದು ಡೈಮೆನ್ಷನ್ ಎಕ್ಸ್ಪೀರಿಯನ್ಸೇ ಮಾಡಕ್ಕಾಗಲ್ಲ. ಅದಕ್ಕೆ ಆ ಸಮಯದಲ್ಲಿ ನೋಡಿ, ಎಲ್ಲರ ಫ್ರೀಕ್ವೆನ್ಸಿ ಹೆಚ್ಚಾಗಿ ಅವ್ರು ಬೇರೆ ಆಯಾಮಕ್ಕೆ ಹೋದಾಗ ಅವರಿಗೆ ಒಂದೇ ರೀತಿಯ ಅನುಭವ ಆಗ್ತದೆ. ಯಾಕೆಂದ್ರೆ ಆ ಒಂದು ಆಯಾಮದಲ್ಲಿ ಏನೇನ್ ನೋಡಿರ್ತಾರಲ್ಲ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಮಾಸ್ಟರ್ಸ್ನ ಸ್ಥಿತಿ, ಅಲ್ಲಿಯ ಬಣ್ಣ, ಅಲ್ಲಿಯ ಒಂದು ಆದ ಪ್ರೋಸೆಸ್ಸು ಎಲ್ಲ 4-5 ಜನದ ಸೇಮ್ ಇರುತ್ತೆ. ಯಾಕೆ ಅಂದ್ರೆ ಎಲ್ಲರೂ ಅಲ್ಲಿಗೆ ಹೋಗಿರ್ತಾರೆ, ಎಲ್ಲರೂ ಅದೇ ಫ್ರೀಕ್ವೆನ್ಸಿ ಇದ್ದ ಆ ಆಯಾಮವನ್ನು ಅವರು ಅನುಭವ ಮಾಡಿರ್ತಾರೆ. ನಾನು ಇದನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಧ್ಯಾನಿಗಳೇ, ಇದನ್ನ ಹೇಳ್ತಾ ಇದ್ದೀನಿ. ಬಹಳಷ್ಟು ಜನ ಸ್ಟಾರ್ಟರ್ಸ್ ಯಾರಿರ್ತಾರಲ್ಲ ಅವ್ರಿಗೆ ಈವನ್ ಇದು ತಲೆ ಒಳಗೂ ಹೋಗಲ್ಲ. ಆದ್ರೂ ನಾನು ಬಹಳ ಸರಳ ರೀತಿಯಿಂದ ನಿಮಗೆ ಅರ್ಥ ಆಗ್ಲಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಆದ್ರೆ ಹೆಚ್ಚು ಅದ್ರ ಬಗ್ಗೆ ಒತ್ತು ಕೊಡಬೇಡಿ. ಸಾಧನೆ ಮಾಡ್ತಾ ಮಾಡ್ತಾ ನಿಮಗೆ ನಾನಿವತ್ತು ಹೇಳಿದ್ದು ನಿಮಗೆ 3 ತಿಂಗಳ ನಂತರ ಅರ್ಥ ಆಗ್ಬೋದು, 6 ತಿಂಗಳ ನಂತರ ಅರ್ಥ ಆಗ್ಬೋದು. ಆದ್ರೆ ನಿಮ್ಮ ಸಾಧನೆ ತಕ್ಕಂಗೆ ನಿಮಗೆ ಈ ಒಂದು ದೃಶ್ಯಗಳ ಬಗ್ಗೆ, ಆಸ್ಟ್ರಲ್ ಟ್ರಾವೆಲ್ ಬಗ್ಗೆ ನಿಮಗೆ ಸರಿಯಾದ ಮಾಹಿತಿ ನಿಮ್ಮ ಅಂತರ್ಸೂಚನೆ ಮುಖಾಂತರ ಬರುತ್ತೆ. ಎಸ್ ಮೇಡಮ್, ಥ್ಯಾಂಕ್ ಯು ಸರ್. ಸರ್, ಈಗ ಪುರಾಣದಲ್ಲಿ ಬರೆದಿರೋ ಪ್ರಕಾರ ಮತ್ತೆ ನಮ್ಮ ಪಿತಾಮಹ ಪತ್ರಿಜಿಯವರ ಆ 14 ಲೋಕಗಳು, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಮೇಡಮ್, ಇಲ್ಲಿ ಟು ಬಿ ಫ್ರಾಂಕ್, ಆ 14 ಲೋಕಗಳ ಬಗ್ಗೆ ಪ್ರತ್ಯೇಕವಾಗಿ ನನಗೆ ಗೊತ್ತಿಲ್ಲ. ಆದರೆ ಕೆಳಗಿನ 7 ಲೋಕಗಳು, ಮೇಲಿನ 7 ಲೋಕಗಳು ಅಂತ ಹೇಳ್ತಾರಲ್ಲ, ಕೆಳಗಿನ 7 ಲೋಕಗಳು ಮಾತ್ರ ಅವು ಶಕ್ತಿ ಕಡಿಮೆ ಇರೋ ಲೋಕಗಳು. ಅಂದ್ರೆ ಇಲ್ಲಿ ಶಕ್ತಿ ಕಡಿಮೆ ಅಂದ್ರೆ ಫ್ರೀಕ್ವೆನ್ಸಿ ಕಡಿಮೆ ಇರೋ ಲೋಕಗಳು. ಮೇಲಿನ 7 ಲೋಕಗಳು ಏನಿದಾವಲ್ಲ ಅವು ಫ್ರೀಕ್ವೆನ್ಸಿ ಜಾಸ್ತಿ ಇರೋ ಲೋಕಗಳು. ಇಲ್ಲಿ ಈಗ ನಾವು ಅರ್ತ್ 5ನೇ ಡೈಮೆನ್ಷನ್ ಅಲ್ಲಿ ಇದೆ ಅಂತಂದ್ರೆ, ಮೇಲಿನ 7 ಲೋಕ ಅಂತಂದ್ರೆ ಟೋಟಲ್ 12 ಡೈಮೆನ್ಷನ್ ಆಯ್ತು. 7 + 5. ಈ 7 ಲೋಕಗಳು ಅಂದ್ರೆ 5ನೇ ಆಯಾಮ ಅರ್ಥನಿಂದ ಮೇಲೆ ಹೋಗೋವೆಲ್ಲವೂ ಫ್ರೀಕ್ವೆನ್ಸಿ ಹೈಯರ್ ಫ್ರೀಕ್ವೆನ್ಸಿ ಇರುತ್ತೆ. ಆದ್ರೆ ಕೆಳಗಡೆ ಹೋದಾಗ ಲೋಯರ್ ಫ್ರೀಕ್ವೆನ್ಸಿ ಇರುತ್ತೆ. ನಾವು ಒಂದು ಅರ್ಥ ಮಾಡ್ಕೋಬೇಕು, ನಮಗೆ ಜ್ವರ ಬಂದಾಗ ನಮ್ಮ ಥಾಟ್ಸ್ ಯಾವ ರೀತಿ ಇರುತ್ತೆ, ನಾವು ಖುಷಿ ಇದ್ದಾಗ, ಆರೋಗ್ಯವಾಗಿದ್ದಾಗ ನಮ್ಮ ಥಾಟ್ಸ್ ಆಗಿರುತ್ತೆ. 2 ಥಾಟ್ಸ್ ನಲ್ಲಿ ಬಹಳ ವ್ಯತ್ಯಾಸ ಇದೆ. ನಮಗೆ ಜ್ವರ ಬಂದು ಸಾಕಷ್ಟು ನರಳುತ್ತಾ ಇದೀವಿ ಅಂದಾಗ ನಮ್ಮ ಥಾಟ್ಸು ಬಹಳ ದರಿದ್ರವಾಗಿರುತ್ತೆ. ಈ ದರಿದ್ರ ಅಂತ ಯಾಕೆ ವರ್ಡ್ ಯೂಸ್ ಮಾಡಿದೆ ಅಂದ್ರೆ, ಆ ದರಿದ್ರವಾಗಿ ಅಂತಂದ್ರೆ ಬಹಳ ನೀಚವಾದ ಥಾಟ್ಸ್ ಬರ್ತಾ ಇರುತ್ತೆ. ಅಯ್ಯೋ, ನನ್ಗೆ ಸಾಕಪ್ಪ ಈ ಜೀವನ, ನಾನೆಲ್ಲ ಹೋಗ್ಬಿಡ್ಲಾ. ಯಾಕೆ ಅಂದ್ರೆ ನಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಲೋ ಆಗ್ಬಿಡ್ರೆ. ಯಾವಾಗ ನಾವು ಆರೋಗ್ಯವಾಗಿರ್ತೀವಿ, ಆನಂದವಾಗಿರ್ತೀವಿ, ನಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಹೈ ಆಗಿರುತ್ತೆ, ಅವಾಗ ಏನಾಗುತ್ತೆ, ನಮಗೆ ಈ ಮೇಲಿನ 7 ಡೈಮೆನ್ಷನ್ ಕನೆಕ್ಟ್ ಆಗ್ತಾ ಇರುತ್ತೆ. ನಮಗೆ ಆರಾಮಿಲ್ದಾಗ, ಫ್ರೀಕ್ವೆನ್ಸಿ ಲೋ ಆದಾಗ ಕೆಳಗಿನ 7 ಡೈಮೆನ್ಷನ್ ಕನೆಕ್ಟ್ ಆಗಿ ನಮ್ಮನ್ನ ಕೆಳಗಿಳಿಯುತ್ತೆ. ಏನಂದ್ರೆ ನೆಗೆಟಿವ್ ಫೋರ್ಸ್ ಏನ್ ಮಾಡುತ್ತೆ, ಕೆಟ್ಟದನ್ನೇ ಯೋಚನೆ ಕೊಡಿಸುತ್ತೆ, ಕೆಟ್ಟದ್ ಮಾಡೋದಕ್ಕೆ ಪ್ರೇರೇಪಣೆ ಮಾಡುತ್ತೆ. ಆದ್ರೆ ಅದೇ ಪಾಸಿಟಿವ್ ಫೋರ್ಸ್ ನಿಮ್ಮನ್ನ ಅಸೆಂಡ್ ಮಾಡೋಂತ ಕೆಲಸ ಮಾಡುತ್ತೆ, ಭೂಮಿಯ ಒಳಿತಗೋಸ್ಕರ ಕೆಲಸ ಮಾಡಿಸುತ್ತೆ, ಅಸೆನ್ಷನ್ ಪ್ರೋಗ್ರಾಮ್ ನಲ್ಲಿ ಇನ್ವಾಲ್ವ್ ಮಾಡುತ್ತೆ. ಈ ಭೂಮಿಗೆ ಏನೇನ್ ಒಳ್ಳೇದ್ ಮಾಡ್ಬೋದು, ಲೋಕ ಕಲ್ಯಾಣ ಕಾರ್ಯ ಏನೇನ್ ಮಾಡ್ಬೋದು ಅದೆಲ್ಲದಕ್ಕೂ
ಹೆಲ್ಪ್ ಮಾಡ್ತಾ ಹೋಗುತ್ತೆ. ಪ್ರತಿಯೊಂದು ಇಲ್ಲಿ ಫ್ರೀಕ್ವೆನ್ಸಿಯ ಆಟ. ಫ್ರೀಕ್ವೆನ್ಸಿ ಲೋ ಆಯಿತು ಅಂದರೆ ನಾವು ನೆಗೆಟಿವ್ ಆಗಿ ಹೋಗ್ತೀವಿ, ಫ್ರೀಕ್ವೆನ್ಸಿ ಹೈ ಆದಾಗ ಪಾಸಿಟಿವ್ ಅಂಡ್ ಮಿರಾಕ್ಯುಲಸ್ನಾಗ ಮೂವ್ ಆಗ್ತಂತ ಹೋಗ್ತೀವಿ. ಎಸ್ ಮೇಡಮ್.